Hi guys, welcome back to Bindu Balaji YouTube channel. ಇವತ್ತಿನ ವ್ಲಾಗ್ ನಾನ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಆಚೆಯಿಂದ. ಇವತ್ತು ಏನ್ ಪ್ಲಾನ್ಸ್ ಅಪ್ಪ ಅಂತ ಅಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಅನ್ಕೊಂಡ್ವಿ, ಓಕೆ ನಾವ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ನಮ್ಗೆ ನಾವು ಟೈಮ್ ಕೊಟ್ಟು ತುಂಬಾ ದಿವಸ ಆಗ್ಬಿಟ್ಟಿದೆ. ಸೊ ನಾವೆಲ್ಲರೂ ಸೇರ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಂಡು ರೆಸಾರ್ಟ್ ಪ್ಲಾನ್ ಮಾಡಿದೀವಿ. ಇವಾಗ ನಾವು ರೆಸಾರ್ಟ್ ಹೋಗ್ತಾ ಇದೀವಿ. ಯಾವ ರೆಸಾರ್ಟ್, ಎಲ್ಲಿಗೆ ಹೋಗ್ತಿದೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ಈ ವ್ಲಾಗ್ ಅಲ್ಲಿ ಇರತ್ತೆ. ಇವತ್ತು ನನ್ನ ವ್ಲಾಗ್ ಅಲ್ಲಿ ಒಂದು ಹೊಸ ಪರ್ಸನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಯಾರಪ್ಪ ಆ ಪರ್ಸನ್ ಅಂದ್ರೆ ನೋಡಿ, ನಮ್ಮ ಮಮ್ಮಿ. ಇವ್ರ ಹೆಸರು ಸುನೀತಾ ಅನ್ಬಿಟ್ಟು. ಹೇಳಿ ನಿಮ್ ಮಗಳ ಬಗ್ಗೆ. ನೋಡೋದಲ್ಲ, ಅವ್ರು ಮಾತಾಡಲ್ಲ ಗೈಸ್ ಜಾಸ್ತಿ. ನೋಡಿ, ಕೇಳಿದ ತಕ್ಷಣ ಹಂಗೆ ಹೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನಗ್ತಾ ಇದಾರೆ. ಸೊ ಓಕೆ, ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಏನಾದ್ರು ಒಂದ್ ಕಂಟೆಂಟ್ ಮಾಡ್ತೀನಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಬನ್ನಿ, ಟೈಮ್ ಆಯ್ತು, ಹೊರಡೋಣ. ಇಟ್ಸ್ ಆಲ್ರೆಡಿ ಲೇಟ್. ನನ್ನ ಫ್ರೆಂಡ್ಸ್ ಎಲ್ಲರೂ ಆಲ್ಮೋಸ್ಟ್ ಆನ್ ದ ವೇ ಇದಾರೆ. ಹೊರಡೋಣ ಗೈಸ್. ಸೊ ಗೈಸ್, ನಾನು ನೆನ್ನೆ ಈವ್ನಿಂಗ್ ರೆಸಾರ್ಟ್ ರೀಚ್ ಆದೆ, ಬಟ್ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನೆನ್ನೆ ನೈಟ್ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ವಿ ನಾವು. ಆಲ್ಮೋಸ್ಟ್ 7 o'clock ಆಯ್ತು ರೀಚ್ ಆಗೋದು. ಸೊ ಅದಕ್ಕೆ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ವ್ಲಾಗ್ ಮಾಡಕ್ ಆಗ್ಲಿಲ್ಲ, ಐ ಆಮ್ ಸೋ ಸಾರಿ. ಯಾವ ರೆಸಾರ್ಟ್ಗೆ ನಾನು ಬಂದಿರೋದು ಅಂತ ಅಂದ್ರೆ ಆಮೆಗುಂಡಿ ರೆಸಾರ್ಟ್ಗೆ. ಆಮೆಗುಂಡಿ ಕನಕಪುರದಲ್ಲಿ ಇರೋದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಇದು. ನಾವು ಯಾವ ರೂಮಲ್ಲಿ ಉಳ್ಕೊಂಡಿದೀವಿ, ನಮ್ ರೂಮ್ ಹೆಂಗಿದೆ ಅನ್ಬಿಟ್ಟು ನಾನು ಇವಾಗ ಒಂದು ರೂಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಗೈಸ್, ನೋಡಿ, ಇದು ಆಕ್ಚುಲಿ ರೆಸಾರ್ಟ್. ನಮ್ಮ ರೂಮಿಂದ ಕಾಣೋ ವ್ಯೂ. ಇಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಉಳ್ಕೊಂಡಿದ್ದಾರೆ. ಮೇಲೆ ನಾವು ಉಳ್ಕೊಂಡಿರೋ ಇನ್ನೊಂದು ಸ್ವಲ್ಪ ಜನ. ಅಲ್ಲಿ ನಾನು ಸ್ಟೇ ಆಗಿರೋದು. ಬನ್ನಿ ಗೈಸ್, ನಾನು ರೂಮ್ ತೋರಿಸ್ತೀನಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗೈಸ್. ಇದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗಿ ಸರೌಂಡಿಂಗ್ ಎಲ್ಲ ಗ್ರೀನರಿ ಇದೆ. ಐ ಜಸ್ಟ್ ಲವ್. ತುಂಬಾ ಚೆನ್ನಾಗಿದೆ. ಇಲ್ಲೆಂಥದ್ದು ಏನೇನೋ ಇದೆ, ಅದು ನಂಗೆ ಗೊತ್ತಿಲ್ಲ. ಇದರಿಂದ ಮೇ ಬಿ ಅಡಿಕೆ ಇರುತ್ತೆ ಅಂತ ಅನ್ಸತ್ತೆ. ಬನ್ನಿ. ನೋಡಿ ಗೈಸ್, ಇಟ್ಸ್ ಆಲ್ ಕಂಪ್ಲೀಟ್ಲಿ ನೇಚರ್. ತಡಾ, ನೋಡಿ, ಇದು ನಮ್ದು ಆಕ್ಚುಲಿ ನಾನು ಸ್ಟೇ ಆಗಿರೋದಿಲ್ಲಿ. ಸ್ವಲ್ಪ ಮೆಸ್ಸಿ ಇದೆ, ಐ ಆಮ್ ಸೋ ಸಾರಿ. ಇಲ್ಲೆಲ್ಲ ನಮ್ಮ ಬಟ್ಟೆಗಳೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬಾಲ್ಕನಿ ವ್ಯೂ. ಆಕ್ಚುಲಿ ಇಟ್ಸ್ ಟೂ ಗುಡ್. ನಂಗೆ ತುಂಬಾ ಇಷ್ಟ ಆಯ್ತು ರೂಮು. ಹಿಂಗೇನೋ ಬರ್ಬೋದು ಗೈಸ್. ನಮ್ ರೂಮ್ ಇಂದ ವ್ಯೂ ಹಿಂಗ್ ಕಾಣತ್ತೆ. ಇಲ್ಲೇ ನೋಡಿ ಗೈಸ್, ನೋಡಿ, ಅಲ್ಲಿ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ಸ್ವಲ್ಪ ಜನ. ಈ ರೂಮ್ ಮಾತ್ರ ಗೈಸ್ ತುಂಬಾ, ನಿಜವಾಗ್ಲೂ ಹೇಳ್ತಾ ಇದೀನಿ, ತುಂಬಾ ಇಷ್ಟ ಆಯ್ತು ನನ್ಗೆ. ಇವಾಗ ಕಂಪ್ಲೀಟ್ ಆಗಿ ಗ್ರೀನರಿ ಇದೆ. ಇಲ್ಲೆಲ್ಲ ಗ್ರೀನರಿ ಇದೆ. ಮತ್ತೆ ವ್ಯೂ ಒಳಗಡೆಯಿಂದ ಆಚೆ ಕಾಣೋದು ವ್ಯೂ ಎಲ್ಲ ಸಕ್ಕದಾಗಿದೆ. ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಆಮೆಗುಂಡಿ ರೆಸಾರ್ಟ್ ಅಷ್ಟೇನ್ ಚೆನ್ನಾಗಿಲ್ಲ, ನಾವು ಅಷ್ಟು ರಿವ್ಯೂಸ್ ಇಲ್ಲ, ಎಲ್ಲ ಬ್ಯಾಡ್ ರಿವ್ಯೂಸ್ ಇದೆ ಅಂತೆಲ್ಲ ಹೇಳಿದ್ರು. ಬಟ್ ನನ್ಗೇನು ಹಂಗ ಅನ್ಸಿಲ್ಲ.
ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಪೂಲ್ಗೆ ಇಳಿಯೋಣ ಅಂತ ಅನ್ಕೊಂಡಿದೀವಿ. ಎಲ್ಲರೂ ಔಟ್ಫಿಟ್ ಚೇಂಜ್ ಮಾಡ್ತಿದ್ದಾರೆ. ನಾನು ಹೋಗ್ತೀನಿ ಇವಾಗ ಪೂಲ್ಗೆ ಇಳಿದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಎಲ್ಲ ಜಾಲಿ ಅನ್ಕೊಂಡು ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಹಂಗೆ ಆದ್ರೆ ವ್ಲಾಗ್ ಮಾಡ್ತೀನಿ ಗೈಸ್. ಆಗಿಲ್ಲ ಅಂದ್ರೆ ಇಲ್ಲ, ನಾನು 100% ಕೊಡ್ತೀನಿ. ವ್ಲಾಗ್ ಮಾಡ್ಬೇಕು ಅನ್ಕೊಂಡೇ ಇದ್ದೀನಿ, ಮಾಡ್ತೀನಿ. ಬಟ್ ಆಗ್ಲಿಲ್ಲ ಅಂದ್ರೆ ಐ ಆಮ್ ಸೋ ಸಾರಿ ಗೈಸ್. ಇವಾಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೂಲ್ಗೆ ಇಳಿಯೋಣ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಕಾಯ್ತಾ ಇದ್ದಾರೆ ಅಲ್ಲಿ. ಲೆಟ್ಸ್ ಗೋ ಗೈಸ್. ಗೈಸ್, ರೆಸಾರ್ಟ್ ಟ್ರಿಪ್ ಎಲ್ಲ ಮುಗೀತು. ತುಂಬಾ ಅಂದ್ರೆ ತುಂಬಾ ಟೈರ್ಡ್ ಆಗ್ಬಿಟ್ಟಿದೀನಿ ನಾನು. ಬಂದ ತಕ್ಷಣ ಮಲ್ಗಿರೋಳು, ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ವ್ಲಾಗ್ ಎಂಡ್ ಮಾಡೋಣ ಅನ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ವ್ಲಾಗ್ ಅಷ್ಟು ನೀಟಾಗಿ ಮಾಡಕ್ ಆಗ್ಲಿಲ್ಲ ಗೈಸ್. ನಾನು ಬರೀ ಎಂಜಾಯ್ ಮಾಡೋದ್ರಲ್ಲೇನೆ ಇದ್ದೆ. ತುಂಬಾ ಎಂಜಾಯ್ ಮಾಡಿದೆ ನಾನು. ನಂಗೆ ಈ ತರ ಅಡ್ವೆಂಚರಸ್ ಆಕ್ಟಿವಿಟೀಸ್ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ ಅಲ್ ಬಿ ಟೂ ಎಕ್ಸೈಟೆಡ್. ಸೊ ಅದಕ್ಕೆ ನಾನು ತುಂಬಾ ಎಂಜಾಯ್ಮೆಂಟ್ ಎಲ್ಲ ಇದ್ದೆ. ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಆದ್ರೂ ನನ್ನ ಫ್ರೆಂಡ್ಸ್ ಕೈಲಿ ಆಕ್ಟಿವಿಟೀಸ್ ಆಡೋದೆಲ್ಲ ಸ್ವಲ್ಪ ವ್ಲಾಗ್ ಮಾಡ್ಸಿದೀನಿ. ಅದನ್ನೇ ಪೋಸ್ಟ್ ಹಾಕಿದೀನಿ ಈ ವಿಡಿಯೋದಲ್ಲಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಲ್ಲ. ವ್ಲಾಗ್ ಮಾಡಿದ್ರೆ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ವ್ಲಾಗ್ ಮಾಡಲ್ಲ ಗೈಸ್. ನಾನು ಆಲ್ಮೋಸ್ಟ್ ಒಂದು 3 to 4 ವಿಡಿಯೋಸ್ ವರೆಗೂ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ನನ್ನ ಕಡೆಯಿಂದ ಏನಾದ್ರೂ ಒಂದು ಮಿಸ್ಟೇಕ್ ಆಗ್ಲಿ, ಇಲ್ಲ ನೀನ್ ಹಿಂಗ್ ಮಾತಾಡ್ಬೇಕು, ನೀನ್ ಮಾತಾಡ್ತಿರೋದ್ ಸರಿ ಇಲ್ಲ, ನಿನ್ ಕಂಟೆಂಟ್ಸ್ ಬೇರೆ ತರ ಮಾಡ್ಬೇಕು ಅಂತ ಏನಾದ್ರೂ ಒಂದು ನನ್ ಮಿಸ್ಟೇಕ್ಸ್ ಏನಾದ್ರೂ ನಿಮ್ಗೆ ಕಾಣ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ ಫ್ರೆಂಡ್ಸ್ ತುಂಬಾ ಜನ ನೋಡ್ತಾರೆ ನನ್ನ ಬ್ಲಾಗ್ಸ್ ನ. ನಿಮ್ಗೆ ಏನಾದ್ರೂ ನನ್ ಕಡೆಯಿಂದ ಮಿಸ್ಟೇಕ್ಸ್ ಇದ್ರೆ ಪ್ಲೀಸ್ ನನ್ಗೆ ಹೇಳಿ. ಇನ್ನು ಬೇರೆ ಬೇರೆ ತರ ಹೊಸ ವಿಡಿಯೋಸ್, ಒಳ್ಳೆ ವಿಡಿಯೋಸ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಗೈಸ್. ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ವೀಕ್ಲಿ 1 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಗ್ತಾ ಒಂದು 2-3 ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ ಕಡೆಯಿಂದ ನನ್ಗೆ ಜಾಸ್ತಿ ರೆಸ್ಪಾನ್ಸ್ ಸಿಕ್ತು ಅಂದ್ರೆ ಡೈಲಿ ವ್ಲಾಗ್ಸ್ ಕೂಡ ನಾನು ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. Thank you.